ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಐತಿ. ಇವತ್ತಿನ ವಿಡಿಯೋವನ್ನು ಕೂಡ ರಂಗೋಲಿಯಿಂದನೇ ಪ್ರಾರಂಭಿಸಾಕ್ತೀನಿ. ರಂಗೋಲಿ ವಿಡಿಯೋವನ್ನು ಕೂಡ ಸಪ್ರೇಟಾಗಿ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲನೂ ಇದ್ರೊಳಗೆ ತೋರಿಸಿದ್ರೆ ಫುಲ್ ಲೆಂಗ್ದಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ರಂಗೋಲಿ ವಿಡಿಯೋವನ್ನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಮೇಲ್ಗಡೆ ಲಿಂಕ್ ಬರಾಕ್ತೈತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ವಿಡಿಯೋನ ಸ್ಲೋ ಮೋಷನ್ ಒಳಗೆ ನೋಡ್ಬೋದು. ಇದ್ರೊಳಗೆ ಸ್ವಲ್ಪ ಸ್ಪೀಡ್ ತೋರಿಸಿರ್ತೀನಿ, ಅದ್ರೊಳಗೆ ಸ್ಲೋ ಆಗಿ ನೋಡ್ಬೋದು. ಮತ್ತು ಗುರುವಾರದ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ. ಹಾಗೆ ನನ್ನ ಚಾನಲ್ ಒಳಗೆ ಕೊಬ್ಬರಿ ಅವಲಕ್ಕಿ ವಿಡಿಯೋವನ್ನು ಮತ್ತು ಡಿನ್ನರ್ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ. ಅವೆಲ್ಲ ವಿಡಿಯೋಸ್ಗಳನ್ನು ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಲಾಸ್ಟ್ ವಿಡಿಯೋ ಎಂಡಲ್ಲೂ ಕೂಡ ಒಂದು ಪ್ಲೇಲಿಸ್ಟನ್ನು ಕೊಟ್ಟಿರ್ತೀನಿ ವ್ಲಾಗ್ದು, ಅಲ್ಲಿನೂ ನೀವು ಚೆಕ್ ಮಾಡ್ಬೋದು. ರಂಗೋಲಿ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹುಡುಗರು ಕೂಡ ಎದ್ದಾರ ಅಭ್ಯಾಸ ಮಾಡೋಕ್ಕೀಗ ಫ್ರೆಶ್ ಆಗಿ ಅವರು ಅಭ್ಯಾಸಕ್ಕೆ ಕೂಡ್ತಾರೆ. ಮತ್ತು ಬೆಳಿಗ್ಗೆ ರೊಟೀನ್ದು ಯಾವುದೂ ವಿಡಿಯೋ ಮಾಡಿಲ್ಲ. ಅದಾದಮೇಲೆ ಮಧ್ಯಾಹ್ನ ಟೈಮ್ನಾಗ ರೂಮ್ ಡೀಪ್ ಕ್ಲೀನ್ದು ವಿಡಿಯೋ ಮಾಡಿಟ್ಟಿದೆ, ಬಟ್ ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ. ಅದು ಒಂದು ಫುಲ್ ವಿಡಿಯೋನೇ ಡಿಲೀಟ್ ಆಗಿಬಿಟ್ಟೈತಿ. ಹೀಗಾಗಿ ನನಗೆ ತೋರ್ಸೋಕ್ಕಾಗಲಿಲ್ಲ. ಪೂರ್ತಿ ರೂಮ್ ಎಲ್ಲ ಕ್ಲೀನ್ ಆಗಿತ್ತು. ಇನ್ನೊಂದು ಸ್ವಲ್ಪ ಶೆಲ್ಫ್ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅಷ್ಟರೊಳಗೆ ಹುಡುಗರು ಬಂದುಬಿಟ್ರು ಮನೆಗೆ. It's never ever 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 gonna happen. I don't think so. No 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 no. I don't think so. No 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 no. It's never ever 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 gonna happen. I don't think so. No 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 no. Maybe someday you'll have it your way. Maybe someday it'll all work out. Until then, nope, and nope, and nope, and nope, definitely nope, and nope, nope, and nope, probably never, ever, 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 ever gonna happen. Oh no. ರೂಮ್ ಡೀಪ್ ಕ್ಲೀನ್ ಮಾಡೋದ್ರೊಳಗೆ ಮಧ್ಯಾಹ್ನ ಊಟ ಮಾಡೋದಾಗಿರಲಿಲ್ಲ. ಹೀಗಾಗಿ ಹುಡುಗರು ಬರೋನೇ ಅವ್ರ ಜೊತೆನೇ ನಾನು ಅನ್ನ ಸಾರು ಉಪ್ಪಿನಕಾಯಿ ಊಟ ಮಾಡಾಕ್ತೀನಿ ನೋಡ್ರಿ. ಊಟ ಮಾಡೋಣ ಬರ್ರಿ ಎಲ್ಲರೂ. ಮತ್ತು ಸಂಜಿನ್ಯಾಗೂ ಕೂಡ ಅಂಗಡಿ ಕಡೆ ಹೋಗೋದಿತ್ತು, ಹೀಗಾಗಿ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಂಜಿನ್ಯಾಗೂ. ಇವತ್ತಿನ ವಿಡಿಯೋದೊಳಗೆ ಸ್ಪೆಷಲ್ ಏನಿಲ್ಲ, ಆದ್ರೆ ಡೀಪ್ ಕ್ಲೀನ್ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಹೆಂಗೋ ಏನೋ ಅದು ಪೂರ್ತಿ ವಿಡಿಯೋನೇ ಡಿಲೀಟ್ ಆಗೈತ್ರಿ. ಹೀಗಾಗಿ ಒಮ್ಮೆ ರಾತ್ರಿನೇ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ, ಹುಡುಗರು ಅಭ್ಯಾಸ ಮುಗಿದಾದ್ಮೇಲೆ, ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟಾದ್ಮೇಲೆ ಸ್ವಲ್ಪ ಪಿಕೋ ಫಾಲ್ ಅರ್ಜೆಂಟ್ ಇದ್ದು ರೀ, ಅವನ್ನೆಲ್ಲ ಮುಗಿಸಾಕ್ತೀನಿ. ಬೆಳಿಗ್ಗೆ ಕೊಡಬೇಕಾಗಿತ್ತು, ಈವ್ನಿಂಗ್ ಟೈಮ್ನಾಗ ಮಾಡಬೇಕಾಗಿತ್ತು, ಆದ್ರೆ ಹೊರಗಡೆ ಹೋಗಬೇಕಾಯ್ತು ಸಂಜಿನಾಗ. ಹೀಗಾಗಿ ಬೆಳಿಗ್ಗೆ ಮಾತ್ರ ಏನೂ ಆಗಂಗಿಲ್ಲ ನಮ್ಮನ್ಯಾಗ. 12-1 ತನಕ ಯಾವ ಕೆಲಸನೂ ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ಕೆಳಗಿಂದ ಕೆಲಸ ಆಗ್ತೈತಿ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು ಇವೇ ಆಗ್ತೈತಿ 12-1 ತನಕ. ಹೀಗಾಗಿ ಹೊಲಿಯೋದು ಆಗಂಗಿಲ್ಲ. ಒಮ್ಮೆ ಮತ್ತೆ 2 ಕೂಡಬೇಕಾಗ್ತದ. ಅದಕ್ಕೋಸ್ಕರ ಮೊದಲು ಇವು ಪಿಕೋ ಫಾಲ್ ಮಾಡಿಟ್ಟೆ ಮನ್ಕೋಬೇಕಂತ ಹೇಳಿ ಇವತ್ತು ಪಿಕೋ ಮಾಡ್ಕೋತ ಕೂತೀನಿ. ಈಗ 12 ಆಗಿರ್ಬೋದು ಅಂತ ಅನ್ನಿಸ್ತೈತಿ. 11:15 ಪೌಣೆ 12 ಆಗೈತಿ. ಹೊರಗೆಲ್ಲರೂ ಹೋಗಿ ಬಂದ್ವಿ ಅಂದ್ರೆ ಏನೂ ಎಕ್ಸ್ಟ್ರಾ ಕೆಲಸ ಆಗಲ್ಲ ನೋಡ್ರಿ. ಮನೆಯಾಗಿನ ಕೆಲಸ ಮುಗಿಸೇ ಹೋಗಿರ್ತೀವಿ, ಬಂದು ಎಕ್ಸ್ಟ್ರಾ ಏನಾರ ಮಾಡ್ಬೇಕಂದ್ರೆ ಏನೂ ಆಗಂಗಿಲ್ಲ. ಸ್ವಲ್ಪ ಅಂಗಡಿಯಾಗೂ ಕೆಲಸ ಇತ್ತು, ಗಿರಾಕಿಗಳಿದ್ದು, ಅವೆಲ್ಲ ಕೊಟ್ಟು ಬರ್ತನ ಸ್ವಲ್ಪ ಲೇಟ್ ಆಗಿಬಿಡ್ತು. ಮತ್ತು ಬಂದು ಸಂಜೆ ಅಡುಗೆ ಮಾಡೋತನ ಪೂರ್ತಿ ಲೇಟ್ ಆಯಿತು. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಭಾಳ ಜಾಸ್ತಿ ಏನೂ ತೋರ್ಸೋಕ್ಕಾಗಿಲ್ಲ. ಆದಷ್ಟು ಇನ್ನಷ್ಟು ಟ್ರೈ ಮಾಡ್ತೀನಿ. ರೀಸೈಕಲ್ ಬಿನ್ ಒಳಗೆ ಅದು ಹುಡ್ಕಕ್ಕೆ ಸಿಕ್ತು ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ. ಡೀಪ್ ಕ್ಲೀನ್ ಯಾವ ರೀತಿ ಮಾಡಿದ್ದೆ ಆ ರೂಮಿಂದ ಅಂತ ಹೇಳಿ. ಇಲ್ಲಾಂದರೆ ಇನ್ನೊಮ್ಮೆ ಮಾಡಿದಾಗ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಸ್ಯಾರಿ ಪಿಕೋ ಆಗ್ಯಾವು. ಈಗ ಕೈ ಹೊಲಿಗೆ ಮಾಡ್ಕೋತೀನಿ. ಅಷ್ಟರೊಳಗೆ ಟೈಮ್ ಆಗೇ ಬಿಟ್ಟಿರ್ತೈತಿ. ಮೊದಲೇ ಟೈಮ್ ಜಾಸ್ತಿ ಆಗೈತಿ, ಜಾಸ್ತಿ ಏನೂ ತೋರ್ಸೋಕ್ಕಾಗಂಗಿಲ್ಲ. ಮತ್ತು ಆಲ್ಟ್ರೇಷನ್ಗಳು ಕೂಡ ಭಾಳ ಬಂದವು, ಅದನ್ನು ಮಾಡ್ಕೋಬೇಕು. ಮತ್ತು ಡ್ರೆಸ್ ಸ್ಟಿಚಿಂಗ್ ತೋರಿಸ್ತೀನಿ ನಿಮಗೆ. ಪೂರ್ತಿ ಫ್ರಾಕ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನೋಡಬೇಕು ಅಂದ್ರೆ ನೀವು ಲೇಡೀಸ್ ಕ್ರೇಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೇಡೀಸ್ ಕ್ರೇಜ್ ಅಂಥೇಳಿ
ಕೆಳಗೆ ಟೈಪ್ ಮಾಡಿ ನೋಡ್ರಿ, ಅದ್ರ ಮೇಲೆ ಈ ರೀತಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗ್ತೈತಿ. ಅಲ್ಲಿ ನೀವು ಬರೀ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅದನ್ನು ಯಾವ ರೀತಿ ಕಟ್ ಮಾಡೀನಿ ಅಂತ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸ್ಗಳನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದೊಳಗೆ. ಆಲ್ಮೋಸ್ಟ್ ಎಲ್ಲ ಹಾಕಿನೋ ಡ್ರೆಸ್ಗಳನ್ನು ನಾನು ಸ್ಯಾರಿ ಒಳಗೆ ಸ್ಟಿಚ್ ಮಾಡೀನಿ. ಯಾರಾದರೂ ನೀವು ಡ್ರೆಸ್ಗಳನ್ನು ಸ್ಟಿಚ್ ಮಾಡಬೇಕು ಅಂದ್ಕೊಂಡ್ರೆ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನಾನು ನಂಬರ್ ನಿಮಗೆ ಕೊಟ್ಟಿರ್ತೀನಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಯಾವ ತರಹದ ಡ್ರೆಸ್ಸು ಮತ್ತು ಬಟ್ಟೆ ಎಷ್ಟು ಬೇಕು ಎಲ್ಲ ನಿಮಗೆ ಡಿಟೇಲಾಗಿ ಕೊಡ್ತೀನಿ ನಾನು. ಮತ್ತು ಎಲ್ಲ ತರಹದ ಡ್ರೆಸ್ಗಳನ್ನು ನಾನು ಸ್ಟಿಚ್ ಮಾಡ್ತೀನಿ. ನೀವು ಲೇಡೀಸ್ ಕ್ರೇಸ್ ಚಾನಲ್ ಒಳಗೆ ಚೆಕ್ ಮಾಡ್ಕೊರಿ ಮೊದಲು ಯಾವ ತರಹದ ನಾನು ಡ್ರೆಸ್ಗಳನ್ನು ಸ್ಟಿಚ್ ಮಾಡೀನಿ ಅಂಥೇಳಿ. ಟ್ರೆಡಿಷ್ನಲ್ಲು ಆಗಿರ್ಬೋದು ಮತ್ತು ಫ್ಯಾನ್ಸಿ ಡ್ರೆಸ್ಗಳನ್ನಾಗಿರ್ಬೋದು, ಯಾವುದಾದ್ರೂ ಕೂಡ ನೀವು ಮಾಡೆಲ್ ತೋರಿಸಿದ್ರಿ ಅಂತಂದ್ರೆ ಆ ತರಹದ ಡ್ರೆಸ್ಗಳನ್ನು ನಾನು ಸ್ಟಿಚ್ ಮಾಡ್ತೀನಿ. ಅದ್ರ ತಕ್ಕಂಗೆ ಬಟ್ಟೆ ಇರಬೇಕಷ್ಟೇ. ರೀಸೆಂಟಾಗಿ ನನ್ನ ಚಾನಲ್ನಲ್ಲಿ ಲೇಡೀಸ್ ಕ್ರೇಸ್ ಚಾನಲ್ನಲ್ಲಿ ಭರತನಾಟ್ಯಂ ಡ್ರೆಸ್ಸನ್ನು ಕೂಡ ಸ್ಟಿಚ್ ಮಾಡೀನಿ. ಸ್ಕರ್ಟ್ ಪ್ಯಾಟರ್ನ್ ಒಳಗೆ ಭಾಳ ಚೆನ್ನಾಗೈತಿ. ಅದು ಕೂಡ ನನ್ನ ಮಗಳಿಗೆ ಸ್ಟಿಚ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಒಂದೇ ವಿಡಿಯೋ ಮಾಡಿ ತೋರಿಸ್ತೀನಿ, ಅದನ್ನು ಎಲ್ಲ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿರುವಂಥದ್ದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ, ಪ್ರೇರಣೆ ಸಿಕ್ಕಂಗೆ ಆಗ್ತೈತಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.